ಇದೇನು ಚಿಕ್ಕತ್ತೆ, ಅವರಿಬ್ರು ಒಬ್ರ ಜೊತೆ ಒಬ್ರು ಚೆನ್ನಾಗಿ ಮಾತಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮಕ್ಕಳಾಗತ್ತೆ ಅಂತ ಹೇಳ್ತಿದ್ದೀರಲ್ಲ. ದಿಶಾಗೆ ಇದೆಲ್ಲ ಇಷ್ಟ ಇಲ್ಲ. ಅದು ಅಲ್ಲದೆ ಮದುವೆ ಆದಮೇಲೆ ಮಗು ಆಗಲೇಬೇಕು ಅನ್ನೋ ರೂಲ್ ಏನಾದರೂ ಇದೆಯಾ? ಅದೆಲ್ಲ ಅವ್ರವ್ರ ಪರ್ಸನಲ್ ಒಪಿನಿಯನ್ ಅಷ್ಟೇ. ಚಿರು ಈಗ ಅವ್ನ ಕರಿಯರ್ ಮೇಲೆ ತುಂಬ ಫೋಕಸ್ ಮಾಡ್ತಿದ್ದಾನೆ. ಅವ್ನಿಗೆ ತುಂಬ ಕೆಲಸ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆಲ್ಲ ಅವ್ನಿಗೆ ಟೈಮ್ ಇಲ್ಲ. ನೋಡಿ, ಚಿರು ದಿಶಾ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಇನ್ನೋರು ಸಂಸಾರ ಹೇಗೆ ಮಾಡ್ಕೊಂಡು ಹೋಗ್ತಾರೆ? ಏನಮ್ಮ ಸೌಂದರ್ಯ ಹೀಗೆ ಹೇಳ್ತೀಯ? ನಿನಗೆ ಮಕ್ಳಿಷ್ಟ ಇಲ್ಲ ಅಂದರೆ ಬೇರೆಯವ್ರಿಗೂ ಆಗಬಾರ್ದಾ? ಇವತ್ತು ಗಂಡ ಹೆಂಡತಿ ಆಗಿರೋರು ನಾಳೆ ಅಪ್ಪ ಅಮ್ಮ ಆಗಲೇಬೇಕು. ಏನಂತೀಯ ದಿಶಾ? ದಿಶಾ, ಇನ್ನು ಯಾಕೆ ಇಲ್ಲ ನಿಂತಿದೀಯಾ? ನೋಡು, ತಿನ್ನೋ ಅನ್ನನ ಕಾಯಿಸ್ಬಾರ್ದು, ಹಸ್ತಿರೋ ಗಂಡನ ನೋಯಿಸ್ಬಾರ್ದು. ಹೋಗು ಬೇಗ. ಗುಡ್ ನೈಟ್. ಗುಡ್ ನೈಟ್. ಚಿರಾಗ್, ಶಾಪಿಂಗ್ ಎಲ್ಲ ಯಾಕೆ ಬೇಕು? ದಟ್ ಸೋ ಸಡನ್ಲಿ. ನಿಮ್ಗೇನು ಟೆಂಪ್ರರಿ ಮೆಮೊರಿ ಲಾಸ್ ಏನ್ರಿ? ನೆನ್ನೆನೇ ಹೇಳಿದ್ನಲ್ಲ ನಿಮ್ಮ ಅಣ್ಣ ಬರ್ತಾ ಇದಾರೆ ಅಂತ. ನಮ್ಮಣ್ಣನ? ಹ್ಞೂ, ನರಸಿಂಹ ನಿಮ್ಮ ಅಣ್ಣನ ತಾನೆ? ಅಲ್ಲ ಚಿರಾಗ್, ಅವ್ರು ಯಾವಾಗ ನಮ್ಮಣ್ಣ ಆದ್ರು? ಅರೆ, ನೆನ್ನೆ ನೀವೇ ಹೇಳಿದ್ರಲ್ರಿ ನಮ್ಮ ಅಣ್ಣನ ಥರ ಅಂತ. ಬೆಂಗಳೂರಿಗೆ ಬರ್ತಾ ಇದಾರೆ ಇವತ್ತು. ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದೀವಿ. ನಿಮ್ಗೆ ಓಕೆನಾ ಅಥವಾ ವಾಪಸ್ ಬಿಟ್ಬಿಡ್ಲಾ ನಿಮ್ಮನ್ನ? ಯಾ ಚಿರಾಗ್, ಓಕೆ. ಚಿರಾಗ್, ನಿಮ್ಮ ಬಾಯ್ ಮೈದ ನಿಮ್ಗೆ ಇಲ್ಲೇ ಸಿಗ್ತಾರೆ ಅಂತ ಹೇಳಿದ್ರಾ? ಹೌದು. ಎಲ್ಲಿ? ಅಣ್ಣ, ಏನ್ರಿ, ಅಣ್ಣನ ನೋಡಕ್ ಅಷ್ಟೊಂದು ಸಂತೋಷನಾ? ಹ್ಞೂ, ಮತ್ತೆ ನನ್ನ ಅಣ್ಣನೇ ಅಲ್ವಾ? ಐ ಮೀನ್ ಅಣ್ಣನ ಥರ. ಬನ್ನಿ ಹೋಗಿ ಮಾತಾಡ್ಸೋಣ. ಇರಿ, ನಿಜವಾಗ್ಲೂ ಅದು ನರಸಿಂಹನ? ಅಯ್ಯೋ, ಅದು ನರಸಿಂಹನ ಅಲ್ಲ ಅಂತ ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಏನು ಪ್ರಯೋಜನ? ಬನ್ನಿ ನೋಡೋಣ. ನರಸಿಂಹನ ಜೊತೆ ಯಾರೋ ಕ್ಲೈಂಟ್ ಇದ್ದಾರೆ ಅಂದ್ರಲ್ಲ, ಮೋಸ್ಟ್ಲಿ ಅವರೇ ಇರಬೇಕು. ಅವರೇ ಇರಬೇಕು. ಬನ್ನಿ ಬನ್ನಿ. ಅಣ್ಣ, ಯಾರು ಬೇಕಿತ್ತು? ಐ ಆಮ್ ಸೋ ಸಾರಿ. ನೀವು ನಮ್ಮ ಅಣ್ಣನ ಥರ ಕಾಣಿಸ್ತಿದ್ರಿ, ಅದಕ್ಕೆ ಬಂದು ಕರೆದೆ. ಐ ಆಮ್ ಸೋ ಸಾರಿ. ಹೌದಾ? ಓಕೆ, ಪರವಾಗಿಲ್ಲ. ಏನೋ ನಿಮ್ಮ ಅಣ್ಣನೇ ಸಿಕ್ಬಿಟ್ರು ನಾವು ಓಡ್ಕೊ ಬಂದ್ರಿ. ನೀವೇ ತಾನೇ ಹೇಳಿದ್ದು ನರಸಿಂಹ ಇಲ್ಲಿಗೆ ಬರ್ತಾರೆ ಅಂತ. ಅವ್ರ ಥರಾನೇ ಕಾಣಿಸ್ತಿದ್ರು, ಅದಕ್ಕೆ ಕರೆದೆ. ಆಯ್ತು, ಫೋನ್ ಮಾಡಿ ಕೇಳ್ತೀನಿ ರೀ ಎಲ್ಲಿದಾರಂತ.